ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಹಂಪಿ. ಸೊ ಸ್ನೇಹಿತರೆ, ನಾವು ನಿನ್ನೆ ವಿಡಿಯೋ ನೋಡ್ಬೋದು. ನಿನ್ನೆ ವಿಡಿಯೋದಲ್ಲಿ ನಾವು ನಿಮ್ಗೆ ಅಂಜನಾದ್ರಿ ಬೆಟ್ಟ ತೋರಿಸಿದ್ದೀನಿ. ಸೊ ಇವತ್ತು ನಾವು ಹಂಪಿಲಿರೋ ಪ್ರತಿಯೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನದಲ್ಲಿ ನಾವು ಹಂಪಿಯ ಎರಡನೇ ದಿವಸದಲ್ಲಿ ನಾವು ವಿಸಿಟ್ ಕೊಟ್ಟಿದ್ದೆ ಮೊದಲ ದೇವಸ್ಥಾನ ಆದಂಥ ವಿರೂಪಾಕ್ಷ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ನಾವು ಹೆಂಗೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದನ ಮಿಸ್ ಮಾಡ್ಕೋತೀವಲ್ಲ, ಹಾಗಾಗಿ ಹಂಪಿಗೆ ಬಂದರೆ ಹಾರ್ಟ್ ಹೇಳ್ತಾರೆ. ಹಿಂದೆ ನೋಡ್ತಾ ಇದ್ದೀರಲ್ಲ, ಇದನ್ನೇ ಬಂದ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನ. ಸೊ ಹಂಗಾಗಿ ಬನ್ನಿ ಈ ಹಂಪಿಯ ಒಂದು ಸ್ವಲ್ಪ ಚುಟುಕ. ಸೊ ಸ್ನೇಹಿತರೆ, ಇದೇನೆ ವಿರೂಪಾಕ್ಷ ದೇವಸ್ಥಾನದ ಒಂದು ಗೋಪುರ. ಸೊ ಇದು ಬಂದುಬಿಟ್ಟು ಎಷ್ಟು ಫ್ಲೋರ್ ಇದೆ ಅಂತ ಹೇಳ್ತೀನಿ ನೋಡಿ. 1 2 3 4 5 6 7 8 9 ಫ್ಲೋರ್ ಇದೆ. ಆಮೇಲೆ ಇದು ಬಂದ್ಬಿಟ್ಟು ಎಷ್ಟಂದರೆ 165 ಅಡಿ ಎತ್ತರ ಇದೆ. ಆಮೇಲೆ ಇದ್ರ ಬಗ್ಗೆ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ, ಶಿವನು ಪಾರ್ವತಿಯನ್ನು ವರಿಸಿದ ಒಂದು ಜಾಗ ಅಂತ ಹೇಳ್ತಾರೆ. ಸೊ ನಾವು ಒಂದು ಗೋಪುರ ಅಂತ ಆಡ್ತೀವಲ್ಲ, ಸೊ ಎರಡನೇ ಗೋಪುರಲ್ಲಿ ಒಳಗಡೆ ಬರ್ತಾ ಇದೀವಿ. ಸೊ ನೋಡಿ, ಒಳಗಡೆ ಎಂಟ್ರ್ ಆಗ್ತಾ ಇದ್ದ ತಕ್ಷಣನೇ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನೋಡಿ. ಮಂಗಣ್ಣ ಹಾಯ್, ಸೇ ಹಾಯ್. ಸೊ ಎರಡನೇ ಗೋಪುರದ ಒಳಗಡೆ ಈ ಥರ ಇದೆ. ಸೊ ಈ ಟೋಟಲ್ಗೆ ಎಷ್ಟು ಗೋಪುರ ಇದಾವೆ ಅಂದರೆ 1 2 3. ಸೊ ಈ ಥರ 3 ದೊಡ್ಡ ದೊಡ್ಡ ಗೋಪುರ ಇದ್ದಾವೆ. ನೀವು ಇಲ್ಲಿ ಒಳಗಡೆ ಬಂದರೆ ಇನ್ನೊಂದು ನೀವು ನೋಡ್ತಾ ಇದ್ದೀರಲ್ಲ, ಈ ಏನಂತಾರೆ ಗೊತ್ತಿಲ್ಲ, ಹೇಳ್ತೀನಿ. ಇದು 1 2 3 4 5. ಈ 4 ಒಂದು 5 ಇದೇನು ಫಾರ್ಮೆಟ್ ಕಾಣಿಸ್ತಾ ಇದೆಯಲ್ಲ, ನಿಮ್ಗೆ ಹೇಳ್ತೀನಿ ಬನ್ನಿ. ಇದನ್ನು ದೀಪಸ್ತಂಭ ಅಂತ ಕರೀತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಒನ್, ಇದು ದೀಪಸ್ತಂಭ. ಇದು ಇಷ್ಟಾರ್ಥ ಸಿದ್ಧಿ ಅಂತೇಳಿ ಕರೀತಾರೆ. ಹೆಂಗಂದರೆ ನಿಮ್ಗೆ ಹೇಳ್ತೀನಿ ಬನ್ನಿ. ಈ ಕೆಲವೊಬ್ಬರು ಅವರವರ ಒಂದು ದೇವರಿಗೆ ಯಾವ ರೀತಿ ಬೇಡ್ಕೋತಾರೆ ಅಂದರೆ, ಹಿಂಗೆ 2 ಕೈ ಇಟ್ಬಿಟ್ಟು ಈ ರೀತಿನ ಹಿಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡ್ರೆ ತನ್ನ ಇಷ್ಟ ಆಗಿರುವಂಥ ಒಂದು ವರ ಅಥವಾ ಏನಾದರೂ ಬೇಡ್ಕೋತಾರಲ್ಲ, 2 ಕೈಯಿಂದ ಬೇಡ್ಕೋತಾರೆ ದೇವರಿಗೆ, 2 ಕೈ ಇಟ್ಬಿಟ್ಟು. ಸೊ ಇದನ್ನು ಇಷ್ಟಾರ್ಥ ಸಿದ್ಧಿಲಿಂಗ ಅಂತ ಕರೀತಾರೆ. ಸೊ ಇದು ಬಂದುಬಿಟ್ಟು ದೀಪಸ್ತಂಭ, ಇದು ಬಂದು ಇಷ್ಟಾರ್ಥ ಸಿದ್ಧಿಲಿಂಗ ಅಂತ ಕರೀತಾರೆ. ಇವೆರಡು ಏನಿದೆ ಅಂತ ಗೊತ್ತಾಗಿಲ್ಲ. ಇಲ್ಲಿ ಬಂದುಬಿಟ್ಟು ನಂದಿಪೀಠ. ಇದು ನಂದಿಪೀಠ. ಇದು ಮೋಸ್ಟ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಸೊ ಇವಾಗ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅದು ಅಲ್ಲಿ ಒಳಗಡೆ ಗರ್ಭಗುಡಿ, ಆಮೇಲೆ ಆ ಕಡೆ ಒಂದು ಗೋಪುರ ಅಂತೇಳಿ ಬರೆದಿದ್ದಾರೆ. ಸೊ ಬನ್ನಿ, ನಿಮಗೆ ಪ್ರತಿಯೊಂದನ್ನು ಹಂತ ಹಂತವಾಗಿ ಎಲ್ಲ ಕರ್ಕೊಂಡು ಹೋಗ್ತೀನಿ, ಪ್ರತಿಯೊಂದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ, ನಿಮಗೆ ಒಳಗಡೆ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಒಳಗಡೆ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಗರ್ಭಗುಡಿ ಒಳಗಡೆ ಎಂಟ್ರೆನ್ಸ್ ಇದೆ. ಸೊ ನೋಡ್ಬೋದಿಲ್ಲಿ ವಿರೂಪಾಕ್ಷ ದೇವಸ್ಥಾನದ ಒಂದು ಗರ್ಭಗುಡಿ ಹೆಂಗಿದೆ ನೋಡ್ರಿ. ಒಳಗಡೆನೂ ಕೋತಿಗಳಿದೆ ನೋಡ್ರಿ, ನೋಡ್ಬೋದಿಲ್ಲ. ಇಲ್ಲಿ ಒಳಗಡೆನೂ ಕೋತಿಗಳಿದ್ದಾವೆ ನೋಡಿ. ಗರ್ಭಗುಡಿ ಇನ್ನೇನು ಆ ಗೇಟಿಂದ ಅಲ್ಲಿ ಒಳಗಡೆ ಇದೆ ಅಂದರೆ, ಇಲ್ಲೆಲ್ಲ ಕೋತಿಗಳಿದ್ದಾವೆ ನೋಡಿ. ಇಲ್ಲಿ ಮೇಲೆಲ್ಲ ನೋಡ್ತಾ ಇದ್ದೀರಲ್ಲ, ಒಂದು ಐತಿಹಾಸಿಕ ಒಂದು ಚಿತ್ರಗಳು ನಿಮ್ಗೆ ತಿಳಿಸ್ತೀನಿ ಬನ್ನಿ ಅದ್ರ ಬಗ್ಗೆ. ರಾಮ ಲಕ್ಷ್ಮಣ ಸೀತಾ, ಆಮೇಲೆ ಇನ್ನೊಂದು ಕಡೆ ಶಿವ ಪಾರ್ವತಿ ಇದ್ದಾರೆ. ಒಂದು ಕಡೆ ಅಲ್ಲಿದ್ದಾರಲ್ಲ ರಾಮ ಲಕ್ಷ್ಮಣ ಸೀತಾ, ಆಮೇಲೆ ಇನ್ನೊಂದು ಕಡೆ ಬರಲ್ಲ ಬನ್ನಿ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ಗೋಡೆ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೊಂದು ಸಾಮಾನ್ಯ ಛಾಯಾಚಿತ್ರ ಅಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ವಿರೂಪಾಕ್ಷ ದೇವಸ್ಥಾನ ಇದೆಯಲ್ಲ, ವಿರೂಪಾಕ್ಷ ದೇವಸ್ಥಾನದ ಗೋಪುರದ ಒಂದು ಉಲ್ಟಾಗಿ ಕಾಣಿಸ್ತಿರುವಂಥ ಒಂದು ಗೋಪುರದ ಒಂದು ಫೋಟೋ. ಇದು ಹಳೆ ಟೆಕ್ನಾಲಜಿನ ಯಾವ ರೀತಿಯಾಗಿ ಬಿಲ್ಟ್ ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲೊಂದು ರಂಧ್ರ ಕಾಣಿಸ್ತಾ ಇದೆಯಲ್ಲ, ಆ ರಂಧ್ರದ ಮೂಲಕ ವಿರೂಪಾಕ್ಷ ದೇವಸ್ಥಾನದ ಅದು ಸ್ಟ್ಯಾಚು ಕಾಣಿಸುತ್ತೆ. ಆ ಸ್ಟ್ಯಾಚುಯಿಂದ ರಿಫ್ಲೆಕ್ಟ್ ಆಗಿ ಇಲ್ಲಿ ನೋಡ್ಬೋದು ನೀವು, ಈ ಗೋಡೆ ಇದೆ, ಗೋಡೆ ಮೇಲೆ ಆ ಗೋಪುರನ ಉಲ್ಟಾಗಿ ಕಾಣಿಸುತ್ತೆ. ಸೊ ತುಂಬ ಅದ್ಭುತ, ಹಳೆ ಕಾಲದಲ್ಲಿ ಟೆಕ್ನಾಲಜಿ ಬಳಸ್ಕೊಂಡು ಈ ರೀತಿ ಮಾಡಿದ್ದಾರೆ. ಸೊ ಒಂದು ಜೀವಂತ ಫೋಟೋನೇ ಅನ್ಬೋದು. ಸೊ ಬ್ಯೂಟಿಫುಲ್ ಆಗಿದೆ. ಇದನ್ನು ಪಿನ್ ಹೋಲ್ ಕ್ಯಾಮ್ರಾ ಅಂತ ಕರೀತಾರೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ
ಈ ಸ್ಪಾಟ್ನ ಮಿಸ್ ಮಾಡ್ದೇ ನೋಡಿ. ಸೊ ಒಂದು ಆಗಿನ ಕಾಲದಲ್ಲೇ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತೇಳಿ ನೀವು ಜೀವಂತ ಉದಾಹರಣೆಯಾಗಿ ಇಂದಿಗೂ ಸಹ ನೋಡ್ಬೋದು. ಆ ಹೋಲಿಂದ ಇಲ್ಲಿ ಬೀಳುತ್ತೆ, ಇಲ್ಲಿ ಕ್ಯಾಮ್ರಾ ರಿಫ್ಲೆಕ್ಟ್ ಆಗುತ್ತೆ ಗೋಪುರನ. ಇನ್ನೊಂದು ಹಳೆಯ ಒಂದು ಇತಿಹಾಸ ಒಂದು ಹಿರಿಯಕರು ಹೇಳೋಂಗೆ, ಸೊ ಸ್ನೇಹಿತರೆ, ಈ ವಿರೂಪಾಕ್ಷ ದೇವಸ್ಥಾನ ಗರ್ಭಗುಡಿ ಒಳಗಡೆ ದರ್ಶನ ಮಾಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ಪಂಪಾದೇವಿ ಒಂದು ದೇವರ ವಿಗ್ರಹ ಇದೆ. ಅದರ ವಿಶೇಷತೆ ಹೇಳ್ತೀನಿ ಕೇಳಿ. ಏನು ಗೊತ್ತಾ, ಈ ಪಂಪಾದೇವಿ ವಿಗ್ರಹ ಇದೆಯಲ್ಲ, ಗರ್ಭಗುಡಿ ಬಂದು ಅಲ್ಲಿ ನೈಟ್ ಈ ಗರ್ಭಗುಡಿಯಲ್ಲಿ ಪ್ರತಿನಿತ್ಯ 9 ಗಂಟೆಗೆ ಶಿವನ ಪೂಜೆ ನಡೀತದೆ. ಶಿವನ ಪೂಜೆ ಆದಮೇಲೆ ಏನು ಮಾಡ್ತಾರೆ ಅಂದರೆ 9 ಗಂಟೆಯಿಂದ ಪಲ್ಲಕ್ಕಿ ಮೂಲಕ ಶಿವ ಮತ್ತು ಪಾರ್ವತಿಯ ವಿಗ್ರಹವನ್ನು ಹಂಗೆ ಸುತ್ತ ಹಾಕೊಂಡು ಪಲ್ಲಕ್ಕಿಯ ಮೂಲಕ ಬಂದ್ಬಿಟ್ಟು ಇಲ್ಲಿಟ್ಟಿರ್ತಾರೆ. ಸೊ ಕೇಳಿದ್ವಿ ಯಾಕೆ ಹಂಗೆ ರೀತಿ ಮಾಡ್ತಾರೆ ಅಂದರೆ, ಪ್ರತಿನಿತ್ಯ ಕೂಡ ಶಿವ ಪಾರ್ವತಿಗೆ ಪಲ್ಲಕ್ಕಿಯಲ್ಲಿ ತಂದು ನೈಟು 9 ಗಂಟೆಗೆ ಇಲ್ಲಿಟ್ಟಿರ್ತಾರೆ. ಇಲ್ಲಾದಮೇಲೆ ಯಾಕೆಂದರೆ ಶಾಸ್ತ್ರೋಕ್ತವಾಗಿ ಶಿವನು ಕೂಡ ರೆಸ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ತಂದಿಟ್ಟಿರ್ತಾರೆ. ಇಲ್ಲಿಂದ ಆಮೇಲೆ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ 4:15ಗೆ ಪೂಜೆ ಮಾಡಿ ತಿರ್ಗಾ ಮತ್ತು ಶಿವ ಮತ್ತು ಪಾರ್ವತಿ ವಿಗ್ರಹನ ಇಲ್ಲಿಂದ ತೊಗೊಂಡೋಗಿ ಮತ್ತೆ ಇಲ್ಲಾಂದರೆ ಈ ವಿಗ್ರಹ ನಮ್ಮ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಒಳಗಡೆ ಇಟ್ಟಿರ್ತಾರಂತೆ. ಅದಾದಮೇಲೆ ಎಂದಿನಂತೆ ದಿನಚರಿಯಾಗಿ ಪೂಜೆ ಪುನಸ್ಕಾರಗಳು ಏನಾಗ್ತಾವಲ್ಲ, ಸೊ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತಾರಂತೆ. ಸೊ ಇದಾಗಿತ್ತು ಈ ವಿರೂಪಾಕ್ಷ ದೇವಸ್ಥಾನದ ಒಂದು ವಿಶೇಷ ಪ್ರಸಂಗ ನಿಂತ ಅನ್ಬೋದು. ಸೊ ಇದನ್ನು ಪ್ರತಿನಿತ್ಯ ಇಲ್ಲಿ ಮಾಡ್ತಾರೆ. ಆಮೇಲೆ ಈ ಹಂಪಿಲಿ ಒಂದು ದಿನದ ಕೂಡ ತಪ್ಪದೆ ಪೂಜೆಯನ್ನು ನಡೆಯುವ ಏಕೈಕ ದೇವಸ್ಥಾನ ಅಂತ ಹೇಳ್ತಾರೆ ಈ ನಮ್ಮ ಒಂದು ವಿರೂಪಾಕ್ಷ ದೇವಸ್ಥಾನ. ಸೊ ಇದು ತುಂಬ ಅದ್ಭುತವಾಗಿತ್ತು. ಬನ್ನಿ, ಇನ್ನೊಂದು ನೀವು ನೋಡಿದ್ರಲ್ಲ, ಇದೇನೇ ಪಂಪಾದೇವಿಯ ಗರ್ಭಗುಡಿ, ಅಂದರೆ ಪಾರ್ವತಿಯ ಇನ್ನೊಂದು ಹೆಸರು. ಸೊ ಬನ್ನಿ, ನಿಮಗೆ ಈ ದೇವಸ್ಥಾನದ ಇತಿಹಾಸನ ಇನ್ನೊಂದು ಸ್ವಲ್ಪ ಡೀಪಾಗಿ ತಿಳಿಸ್ತೀನಿ, ಬನ್ನಿ. ಸೊ ನೀವು ನೋಡ್ಬೋದಲ್ವ, ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮನೆತನಗಳು ಆಳ್ವಿಕೆ ಮಾಡಿದ್ವು, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು, ಯಾವ್ಯಾವ ರಾಜರು ಯಾವ ಒಂದು ಡ್ಯೂರೇಷನಲ್ಲಿ ಆಳ್ವಿಕೆ ಮಾಡಿದಾರೆ ಪ್ರತಿಯೊಂದನ್ನು ಕೂಲಾಗಿ ಇದು ಮಾಡಿದ್ದಾರೆ. ಸೊ ಇದು ನೋಡಿದ್ರಲ್ಲ, ಇದು ವರಹ, ಇದು ಖಡ್ಗ, ಸೂರ್ಯ ಚಂದ್ರ. ವರಹ, ಖಡ್ಗ, ಸೂರ್ಯ ಚಂದ್ರ ಏನು ಹೇಳುತ್ತಂದರೆ, ಈ ಸೂರ್ಯ ಚಂದ್ರ ಇರುವವರೆಗೂ ಈ ನಮ್ಮ ಸಾಮ್ರಾಜ್ಯನ ಇರುತ್ತೆ ಅಂತೇಳಿ ಇದರ ಸಂಕೇತವಾಗಿ ವರಹ ಮತ್ತು ಖಡ್ಗ, ಸೂರ್ಯಚಂದ್ರನ ಈ ಒಂದು ಸಂಕೇತ ಬಿಂಬಿಸಿದ್ದಾರೆ. ಸೊ ನೋಡ್ಬೋದು, ಈ ಕಡೆ ಸಂಗಮ, ಸಾಳುವ ಮತ್ತು ತುಳು 4 ಮನೆತನ ಆಡಳಿತ ನಡೆಸಿರುವಂಥದ್ದನ್ನು ವಿತ್ ಡ್ಯೂರೇಷನ್ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ತುಂಬ ಕ್ಲೀನಾಗಿ ಡೀಟೇಲ್ ಆಗಿ ಮಾಡಿದ್ದಾರೆ. ಬಟ್ ಇದು ಭಾರಿ ತುಂಬ ಇಂಪ್ರೆಸಿವ್ ಆಗಿ ಮಾಡಿದ್ದಾರೆ. ವರಹ, ಖಡ್ಗ, ಸೂರ್ಯ ಚಂದ್ರ ಅಂದರೆ ತನ್ನ ಸಾಮ್ರಾಜ್ಯ ಸೂರ್ಯಚಂದ್ರ ಇರುವವರೆಗೂ ಜೀವಂತ ಇರುತ್ತೆ ಅನ್ನೋದಕ್ಕೆ ಈ ಒಂದು ಚಿತ್ರನ ಬಿಡಿಸಿರೋದು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಗರ್ಭಗುಡಿ. ಆ ಗರ್ಭಗುಡಿ ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಗುಲಗಂಜಿ ಮಾಧವ ಸ್ವಾಮಿ ಅಂಥೇಳಿ. ಸೊ ಇಲ್ಲಿಂದ ರಾಜ್ಯರು ಏನು ಮಾಡ್ತಿದ್ದಾರೆ ಅಂದರೆ, ಈ ಗರ್ಭಗುಡಿಯಲ್ಲಿ ಉದ್ಭವ ಶಿವಲಿಂಗ ಇತ್ತಲ್ಲ, ಅದಕ್ಕಿಂತ ಬಿಫೋರು ಏನು ಮಾಡ್ತಿದ್ದಾರೆ ಅಂದರೆ ರಾಜ್ಯರು ಇಲ್ಲಿ ಒಳಗಡೆ ಗುಲಗಂಜಿ ಒಂದು ಲಿಂಗ ಇದೆಯಲ್ಲ, ಆ ಲಿಂಗಕ್ಕೆ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾಯಿದ್ರು. ಸೊ ಹಂಗಾಗಿ ಬನ್ನಿ, ನಿಮ್ಗೆ ಒಳಗಡೆ ಈ ಗುಲಗಂಜಿ ಮಹಾದೇವ ದೇವಸ್ಥಾನ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಸೊ ನೋಡಿ, ಇದು ಏನು ಗೊತ್ತಾ, ಈ ಗುಲಗಂಜಿ ಮಹಾದೇವ ಹೆಂಗಿದೆ ಅಂದರೆ ಅಂಡರ್ಗ್ರೌಂಡ್ ಇದೆ. ಅಂದರೆ ನಾವು ಕೆಳಗಡೆ ನಿಂತಿದ್ದೀವಿ, ಇದ್ರ ಮೇಲೆ ಒಂದು ಫ್ಲೋರ್ ಇದೆ, ಅಂದರೆ ಅಂಡರ್ಗ್ರೌಂಡಲ್ಲಿದ್ದೀವಿ. ಸೊ ನೋಡಿ, ಈ ಗುಲಗಂಜಿ ಮಹಾದೇವ ದೇವಸ್ಥಾನ ಎಂಟ್ರಿ ಆಗಬೇಕಾದ್ರೆ ಇಲ್ಲೊಂದು ನಂದಿ ವಿಗ್ರಹ ಇದೆ. ನಂದಿ ವಿಗ್ರಹ ಆದಮೇಲೆ ನೋಡಿ, ಇದೇ ಗುಲಗಂಜಿ ಮಹಾದೇವ ಲಿಂಗ. ಸೊ ನೋಡಿ ಎಷ್ಟು ಅದ್ಭುತ ಇದೆಯಲ್ವಾ. ನಾವು ನಿಂತಿರೋದು ಕೆಳಗಡೆ ಅಂಡರ್ಗ್ರೌಂಡಲ್ಲಿ, ಮೇಲೆ ಒಂದು ಫ್ಲೋರ್ ಇದೆ. ಇದು ಬಂದ್ಬಿಟ್ಟು ಗುಲಗಂಜಿ ಮಹಾದೇವ ದೇವಸ್ಥಾನ ಬಂದ್ಬಿಟ್ಟು ಕೆಳಗಡೆ ಇರೋದು. ಇದ್ರ ಇತಿಹಾಸ ಆಗಲೇ ಹೇಳಿದ್ನಲ್ಲ, ಯಾವ ರೀತಿ ಅಂದರೆ ವಿಜಯನಗರ ಅರಸರು ಈ ಒಂದು ಉದ್ಭವ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ವಿಜಯನಗರದ ರಾಜ್ಯರು ಪೂಜೆನ ಮಾಡ್ತೀರಂತೇಳಿ ಈ ಒಂದು ಇತಿಹಾಸ ಇದೆ. ಸೊ ಒಳಗಡೆ ಇದೆ ಅದು. ನಾವು ಇನ್ನೊಂದು ವಿಶೇಷ ಅಂದರೆ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇರೋದು ಅಂದರೆ ಗುಲಗಂಜಿ ಗುಲಗಂಜಿ ಮಹಾದೇವ ದೇವಸ್ಥಾನ ಒಳಗಡೆ ಎದುರುಗಡೆ ಒಂದು ಇದಿದೆ ನೋಡ್ಬೋದು, ನಂದಿ ವಿಗ್ರಹ ಇದೆ. ನಂದಿ ವಿಗ್ರಹ ಅಪೋಸಿಟೆ ಗುಲಗಂಜಿ ಮಹಾದೇವನ ವಿಗ್ರಹ ಇದೆ ನೋಡಿ. ಹಳೆಯ ಕಾಲದ ಕಲ್ಲುಗಳೆಲ್ಲ ನೋಡ್ಬೋದು. ಎಲ್ಲ ಮೋಸ್ಟ್ಲಿ ದೀಪ ಎಲ್ಲ ಕರ್ರಗಾಗಿದ್ದಾವೆ, ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಬನ್ನಿ, ಇಲ್ಲಿಂದ ಎಲ್ಲನೂ ಇತಿಹಾಸ ಹೆಂಗಿದೆ ಅಂದರೆ ಪ್ರತಿಯೊಂದು. ಸೊ ಈ ಗೋಪುರ ಬಂದ್ಬಿಟ್ಟು
ಈ ವಿರೂಪಾಕ್ಷ ದೇವಸ್ಥಾನದಿಂದ ಹಿಂಗೆ ಲೆಫ್ಟಲ್ಲೇ ಇದೆ. ಈ ಗೋಪುರದಿಂದ ಹೊರಗಡೆ ಬಂದರೆ ಲೆಫ್ಟಲ್ಲೇ ನೋಡ್ಬೋದು ಒಂದು ದೊಡ್ಡದಾದ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಹೇಳುವಂಗೆ ವರ್ಷದ 365 ದಿವಸ ಅಂದರೆ 12 ತಿಂಗಳು ಕೂಡ ನೀರು ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿಂದ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ ನೋಡ್ಬೋದು. ಆಮೇಲೆ ಇನ್ನಿಂದ ಏನಂದರೆ ಈ ಕಲ್ಯಾಣಿಯಿಂದ ಹಾಗೆ ಮುಂದೆ ಹೋದರೆ ತುಂಗಭದ್ರಾ ನದಿ ಕೂಡ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಇಲ್ಲಿಂದ ನಾವು ತುಂಗಭದ್ರಾ ನದಿ ಕರ್ಕೊಂಡು ಹೋಗ್ತೀನಿ. ನಾವು ಬನ್ನಿ, ಕಾಲ ಮೇಲೆ ನೀರು ಹಾಕೊಂಡು ಹೋಗೋಣ. ಟ್ಯಾಣ್ಯಾವು ಕಾಲ ಮೇಲೆ. ಆಮೇಲೆ ಇನ್ನೊಂದೇನೆಂದರೆ ಮಳೆ ಕಡಿಮೆ ಇರೋದರಿಂದ ಸ್ವಲ್ಪ ನೀರಿನ ಹರಿವು ಕಡಿಮೆ ಇದೆ. ಇನ್ನು ತೆಪ್ಪ ಅಂತ ಹೇಳ್ತಾರಲ್ಲ, ತೆಪ್ಪ ಮಳೆ ಜಾಸ್ತಿ ಬಂದರೆ ಇಲ್ಲಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಅಲ್ಲಿಂದ ಆ ಕಡೆ ಹೋಗಿ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕೂಡ ಆ ಕಡೆನೇ ಹೋಗ್ಬೋದು. ಸೊ ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಈಗ ಹಿಂದ್ಗಡೆ ತೋರಿಸ್ತೀನಿ ಬನ್ನಿ. ಇದು ವಿರೂಪಾಕ್ಷ ದೇವಸ್ಥಾನದ ಗೋಪುರ ಆಗಿರೋದು. ಅದ್ರ ಮಧ್ಯೆನೇ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದು ಗೋಪುರದಿಂದ ನೇರವಾಗಿ ಎಷ್ಟು ಗೊತ್ತಾ, ಇಲ್ಲಿಂದ ಅಲ್ಲಿವರೆಗೂ 700 ರಿಂದ 800 ಮೀಟ್ರ್ ಏಕ ಇದೆ. ಸೊ ನೋಡ್ಬೋದು ನೀವು, ರೈಟು ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ ಕಾಣಿಸ್ತಾ ಇದೆಯಲ್ಲ ಈ ಕಡೆ, ಇದನ್ನು ವಿರೂಪಾಕ್ಷ ಬಾಜಾರ್ ಅಂತ ಕರಿತಾಯಿದ್ರು. ಹಳೆ ಕಾಲದಲ್ಲಿ ಇದನ್ನು ವಿರೂಪಾಕ್ಷ ಗೋಪುರ ಅಂತ ಕರಿತಾಯಿದ್ರು. ಸೊ ನೀವು ಒಂದು ಇತಿಹಾಸ ಕೇಳಿರ್ತಾರೆ, ಏನು ಗೊತ್ತಾ, ಈ ಒಂದಾನೊಂದು ಕಾಲದಲ್ಲಿ ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಮತ್ತು ಬೇರೆ ಏನೇನು ಬೆಲೆ ಬಾಳುವಂಥ ಮುತ್ತು ರತ್ನಗಳನ್ನ ಮಾರ್ತಾ ಇದ್ದಾರಂತ KG ಗಟ್ಟಲೆ, ಆಮೇಲೆ ಶೇರ್ಗಟ್ಟಲೆ ಮಾರ್ತೀರಂತ ಹೇಳ್ತಾ ಇದ್ದಾರಲ್ಲ, ಅದೇ ಮಾರುಕಟ್ಟೆ ನೋಡ್ಬೋದು ನೀವು. ಅದೇ ಮಾರುಕಟ್ಟೆಯಲ್ಲಿ ನಾವು ನಿಂತು ಮಾತಾಡ್ತಾ ಇರೋದು ಇವಾಗ. ಸೊ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ಕಾಲದಲ್ಲಿ ಬೆಳ್ಳಿ ಮುತ್ತು ರತ್ನನ KG ಗಟ್ಟಲೆ ಶೇರ್ಗಟ್ಟಲೆ ಮಾರ್ತಾಯಿದ್ದಾರೆ ಅಂದರೆ ಮಾರ್ತಾ ಇರೋಕ್ಕಂಥ ಜಾಗ. ಇದನ್ನು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಬೋದು ನೀವು. ಹೆಂಗಂದರೆ ಈ ರೋಡಲ್ಲಿ, ಈ ಜಾಗದಲ್ಲಿ ಒಂದಾನೊಂದು ಕಾಲದಲ್ಲಿ ಈ ಕುದುರೆಗಳ ಸದ್ದು, ದೇವಾಲಯದ ಗಂಟೆಗಳ ನಾದ, ರಾಜ್ಯರ ವೈಭೋಗದ ಮೆರವಣಿಗೆ ಮತ್ತು ವ್ಯಾಪಾರಿ ವಜ್ರಿಗಳ ವಜ್ರ ವ್ಯಾಪಾರಿಗಳು ನಡೆದುಕೊಂಡು ಹೋಗಿರೋಂಥ, ಆಮೇಲೆ ಒಂದಾನೊಂದು ಕಾಲದಲ್ಲಿ ಗಿಜಿ ಗುಡುವಂಥ ಒಂದು ವೈಭೋಗದಿಂದ ಆಗಿರೋ ಮೆರೆದಿರೋಕ್ಕಂಥ ಈ ರೋಡೇ ಒಂದು ವಿರೂಪಾಕ್ಷ ಬಜಾರ್ ಆಗಿತ್ತು. ಸೊ ನೋಡ್ಬೋದು ಇವಾಗ ಹೆಂಗಿದೆ ಅಂಥೇಳಿ. ಸೊ ಇಮ್ಯಾಜಿನ್ ಮಾಡ್ಕೋಬೋದಾ, ಆಗಿನ ಕಾಲದಲ್ಲಿ KG ಗಟ್ಟಲೆ ಶೇರುಗಟ್ಟಲೆ ಬಂಗಾರನ ಸೇಲ್ ಮಾಡ್ತಾಯಿದ್ರು, ಅದನ್ನು ಅಂದರೆ ಓಪನ್ ಒಂದು ರೋಡಲ್ಲಿ. ಸೊ ಇವಾಗ